ಹನುಮ ಮಾಲಾಧಾರಿಗ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅಂಜನಾದ್ರಿ ಬೆಟ್ಟ ಫುಲ್ ಜಗಮಗಿಸ್ತಾ ಇದೆ, ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇದರ ಜೊತೆಗೆ ಅಂಜನಾದ್ರಿ ಬೆಟ್ಟದ ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲನ್ನ ಇರಿಸಲಾಗಿದೆ. ದೇಶದ ಹಲವು ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ, ಹೀಗಾಗಿ ಪೊಲೀಸ್ ಸರ್ಪಗಾವಲನ್ನ ಇರಿಸಲಾಗಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿರುವಂತಹ ಅಂಜನಾದ್ರಿ ಬೆಟ್ಟ ಫುಲ್ ಜಗಮಗಿಸ್ತಾ ಇದೆ. ದೇಶದ ಹಲವು ಭಾಗದಿಂದ ಹಲವು ಕಡೆಗಳಿಂದ ಮಾಲಾಧಾರಿಗಳು ಆಗಮಿಸ್ತಾರೆ. ಹೀಗಾಗಿ ವಿದ್ಯುತ್ ದೀಪಾಲಂಕಾರದಿಂದ ಅಂಜನಾದ್ರಿ ಬೆಟ್ಟ ಕಂಪ್ಲೀಟ್ ಆಗಿ ಕಂಗೊಳಿಸ್ತಾ ಇದೆ. ಅಂಜನಾದ್ರಿ ಬೆಟ್ಟದ ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲನ್ನ ಇರಿಸಲಾಗಿರೋದು. ಜೊತೆಗೆ ಅಂಜನಾದ್ರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಅಷ್ಟೇ, ಕೇವಲ ಅಂಜನಾದ್ರಿ ಬೆಟ್ಟ ಮಾತ್ರ ಅಲ್ಲ, ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನೋಡ್ತಾ ಇದ್ವಿ, ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಒಂದು ಕಡೆ ಪೊಲೀಸ್ ಸರ್ಪಗಾವಲನ್ನ ಇರಿಸಲಾಗಿದೆ. ಯಾಕೆಂತ ಹೇಳಿದ್ರೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಹಲವು ಭಾಗದಿಂದಲೂ ಕೂಡ ಮಾಲಾಧಾರಿಗಳು ಬರ್ತಾರೆ. ಹೀಗಾಗಿ ನುಗ್ಗಲುಂಟಾಗ್ಬೋದು ಅಥವಾ ಬೇರೆ ಏನಾದರೂ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸ್ ಸರ್ಪಗಾವಲನ್ನ ಅಂಜನಾದ್ರಿ ಬೆಟ್ಟದ ಮಾತ್ರ ಅಲ್ಲ, ಸುತ್ತಮುತ್ತ ಪ್ರದೇಶಗಳಲ್ಲೂ ಕೂಡ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಜೊತೆಗೆ ಒಂದು ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದು. ಹೀಗಾಗಿ ವಿದ್ಯುತ್ ದೀಪಾಲಂಕಾರದಿಂದ ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಮತ್ತೊಂದು ಕಡೆ ಗಮನಿಸಬಹುದು. ಒಂದ್ ಕಡೆ ಡ್ರೋನ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಅಂಜನಾದ್ರಿ ಬೆಟ್ಟ ಡ್ರೋನ್ ಕ್ಯಾಮರಾದಲ್ಲಿ ಎಷ್ಟು ಮನಮೋಹಕವಾಗಿ ಸೆರೆಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ವಿದ್ಯುತ್ ದೀಪಾಲಂಕಾರ ಕೂಡ ಇದೆ. ಹೀಗಾಗಿ ಭಕ್ತಾದಿಗಳಿಂದ ಅಂಜನಾದ್ರಿ ಬೆಟ್ಟ ತುಂಬಿ ತುಳುಕ್ತಾ ಇದೆ. ಆ ಡ್ರೋನ್ ಕ್ಯಾಮರಾದ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ರೆ ಕಣ್ಣು ಹಾಯಿಸಿದೆಲ್ಲವೂ ಕೂಡ ಮಾಲಾಧಾರಿಗಳು ಕಾಣಿಸ್ತಾರೆ. ಒಂದ್ ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಪೊಲೀಸ್ ಸರ್ಪಗಾವಲನ್ನ ಇರಿಸಲಾಗಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ವಿಸರ್ಜನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮೋದಿ ಫೋಟೋ ಜೊತೆಗೆ ಅಪ್ಪುವಿನ ಫೋಟೋ ಇಟ್ಕೊಂಡು ಮಾಲಾಧಾರಿಗಳು ಆಗಮಿಸ್ತಾ ಇದ್ದಾರೆ. ಇದನ್ನ ನೋಡ್ತಾ ಇರೋದಕ್ಕೆ ಒಂದ್ ರೀತಿ ಖುಷಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ, ದೇಶ ವಿದೇಶಗಳಿಂದ ಕೂಡ ಬರ್ತಾರೆ. ದೇಶದಿಂದ ನಾನಾ ಮೂಲೆಗಳಿಂದ ಕೂಡ ಈ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲ ವಿಸರ್ಜನೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿದ್ರು ಕೂಡ ಮೋದಿ ಫೋಟೋ, ಅಪ್ಪು ಫೋಟೋವನ್ನ ಇಟ್ಕೊಂಡು ಜನ ಆಗಮಿಸ್ತಾ ಇದ್ದಾರೆ. ಈ ಜೊತೆಗೆ ಎಲ್ಲಾ ರೀತಿಯ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂತದ್ದು ನಾವು ನೋಡ್ತಾ ಇರ್ಬೋದು. ಯಾವ ರೀತಿ ಹನುಮ ಭಕ್ತರು ಬರ್ತಾ ಇದ್ದಾರೆ, ಹನುಮ ಭಕ್ತರ ಕೈಯಲ್ಲಿ ಅಪ್ಪು ಮೋದಿ ಫೋಟೋ ರಾರಾಜಿಸ್ತಾ ಇದೆ ಅಂತ ಅಪ್ಪು ಮೋದಿ ಫೋಟೋ ಹಿಡಿದು ಬಂದು ಹನುಮ ಭಕ್ತರು ಸಾಕಷ್ಟು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಮೋದಿ ಮೋದಿ ಅಂತ ಭಕ್ತರು ಕೂಗ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಎಂಬ ಕೂಗು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಹನುಮ ಭಕ್ತರ ಬಾಯಲ್ಲಿ ಮೋದಿ ಮೋದಿ ಕೂಗು ಜಾಸ್ತಿ ಆಗ್ತಾ ಇದೆ. ಹನುಮ ಭಕ್ತರ ಕೈಯಲ್ಲಿ ಅಪ್ಪು ಮತ್ತು ಮೋದಿ ಫೋಟೋ ರಾರಾಜಿಸ್ತಾ ಇರುವಂತದ್ದು. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲ ವಿಸರ್ಜನೆಯ ಒಂದು ಸಂದರ್ಭದಲ್ಲಿ ನಾನಾ ಭಾಗಗಳಿಂದ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹನುಮ ಭಕ್ತರ ಕೈಯಲ್ಲಿ ಅಪ್ಪು ಮತ್ತು ಮೋದಿ ಫೋಟೋ ರಾರಾಜಿಸ್ತಾ ಇದೆ. ಅಪ್ಪು ಮತ್ತೆ ಮೋದಿ ಅಂತ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಬರಬೇಕು, ಮತ್ತೊಮ್ಮೆ ಮೋದಿ ನಮ್ಮ ಸರ್ಕಾರವನ್ನ ಆಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಮೋದಿ ಕೂಗು ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಅಂಜನಾದ್ರಿ ಬೆಟ್ಟ ಫುಲ್ ಜಗಮಗಿಸ್ತಾ ಇದೆ. ಒಂದು ಡ್ರೋನ್ ದೃಶ್ಯಾವಳಿಗಳನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇದರ ಮಧ್ಯೆ ಅಷ್ಟು ಮಾಲಾಧಾರಿಗಳ ಮಧ್ಯದಲ್ಲಿ ಒಂದಷ್ಟು ಜನ ಹನುಮ ಭಕ್ತರು ಅಪ್ಪು ಮತ್ತು ಮೋದಿ ಫೋಟೋವನ್ನ ಹಿಡ್ಕೊಂಡು ಬಂದಿದ್ದಾರೆ. ಅಪ್ಪು ನಮ್ಮ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ದಲ್ಲದೆ ನಮ್ಮ ಕರ್ನಾಟಕದ ಮುತ್ತು ರತ್ನ. ಅವರು ಅಗಲಿದ್ರು ಕೂಡ ಇನ್ನೂ
ನಮ್ಮ ಮನದಲ್ಲಿ ಅಂದರೆ ಅಭಿಮಾನಿಗಳ ಪಾಲಿಗೆ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಜೊತೆಗಿರದ ಜೀವಂತ, ಎಂದೆಂದಿಗೂ ಜೀವಂತ. ಹಾಗಾಗಿ ಅಪ್ಪು ಫೋಟೋವನ್ನು ಹಿಡ್ಕೊಂಡು ಅಪ್ಪು ನೆನೆದು ಹನುಮ ಮಾಲಾಧಾರಿಗಳು ಇಲ್ಲಿಗೂ ಕೂಡ ಆಗಮಿಸಿದ್ದಾರೆ. ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೋದಿಯವರ ವರ್ಚಸ್ಸು, ಮೋದಿಯವರ ಫೇಮ್ ಯಾವ ರೀತಿ ಇದೆ ಅನ್ನೋದನ್ನು ಮತ್ತೊಂದು ಇದು ನೋಡಿದ್ರೆ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಮೋದಿಯವರ ಫೋಟೋವನ್ನು ಹಿಡ್ಕೊಂಡು ಮಾಲಾಧಾರಿಗಳು ಬಂದಿದ್ದಾರೆ ಅಂಜನಾದ್ರಿ ಬೆಟ್ಟಕ್ಕೆ.